ಯೂಟ್ಯೂಬ್ ಚಾನೆಲ್ನಲ್ಲಿ ವಿಜ್ಞಾನ ವಿಷಯದ 2ನೇ ಸೆಟ್ನ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದೀವಿ. ಸೊ ಇವತ್ತು ಕೀ ಉತ್ತರಗಳನ್ನು ನೋಡೋಣ. ಕೀ ಉತ್ತರಗಳನ್ನು ತಂದಿದ್ದೀನಿ. ಸೊ ತಾವು ಹೊಸಬರಾಗಿದ್ದರೆ ದಯಮಾಡಿ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ಎರಡು ಒಂದು ಯೂಟ್ಯೂಬ್ ಚಾನೆಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಒತ್ತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ ಅಂತ ಹೇಳ್ತಾ, ಸೊ ವಿಜ್ಞಾನ ವಿಷಯದಲ್ಲಿ 2ನೇ ಸೆಟ್ನ ಕೀ ಉತ್ತರಗಳನ್ನು ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಆಫ್ ಆಲ್ ಕೀ ಉತ್ತರವನ್ನು ಕೊಟ್ಟವರು ಮೇಘಾ ಅವರು. ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತಾ, ಸೊ ಈ ಒಂದು ಸೆಕೆಂಡ್ ಸೆಟ್ನ ಆನ್ಸರ್ಸ್ಗಳನ್ನು ನೋಡೋಣ. ಪ್ರಶ್ನೆ 41, ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳನ್ನು ರಕ್ಷಿಸಲು ಬಳಸ್ತಕ್ಕಂಥ ಸುರಕ್ಷಾ ಸಾಧನ ಕೇಳಿದ್ದಾರೆ. ಅಮ್ಮಿಮೀಟರ್, ಫ್ಯೂಸ್, ದಿಕ್ಪರಿವರ್ತಕ, ವ್ಯಾಲನೋಮೀಟರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಫ್ಯೂಸ್. ಸೊ ಇಂಗ್ಲೀಷ್ನಲ್ಲಿನೂ ಕೂಡ ಸೇಮ್ ಆಗಿರತಕ್ಕಂಥ ವರ್ಜನ್ ಇದೆ, ನೋಡ್ಕೊಡ್ರಿ. 42, ಒಂದು ವಸ್ತುವನ್ನು ಪೀನ ವಸುರದ F1 ಮತ್ತು 2F1ಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ಥಾನ. ಎ F2 ಮತ್ತು 2F2ಗಳ ಮಧ್ಯೆ, ಬಿ 2F2ನಲ್ಲಿ, ಸಿ 2F2ಗಿಂತ ದೂರದಲ್ಲಿ, ಡಿ ಅನಂತ ದೂರದಲ್ಲಿ. ಉತ್ತರ ಇತ್ತು 2F2ಗಿಂತ ದೂರದಲ್ಲಿ ಸರಿ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಉತ್ಪಾದಿಸಲು ಟರ್ಬೈನ್ ಅನ್ನು ಉಪಯೋಗಿಸದೇ ಇರುವ ವಿದ್ಯುತ್ ಸ್ಥಾವರ ಯಾವುದು? ಸೌರ ವಿದ್ಯುತ್ ಸ್ಥಾವರ, ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ, ಜಲ ವಿದ್ಯುತ್ ಸ್ಥಾವರ, ಉಷ್ಣ ವಿದ್ಯುತ್ ಸ್ಥಾವರ. ಸೊ 43 ಆಪ್ಷನ್ ಬಿ, ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. 44ಕ್ಕೆ ಹೋಗೋಣ. 20 ಆಂಪಿಯರ್ ರೋಧವನ್ನು 20 ಆಂಪಿಯರ್ ರೋಧವನ್ನು ಹೊಂದಿರತಕ್ಕಂಥ ವಿದ್ಯುತ್ ದೀಪ 4 ರೋಧವನ್ನು ಹೊಂದಿರತಕ್ಕಂಥ ವಾಹಕವನ್ನು ಸರಣಿಯಲ್ಲಿ 6 ವೋಲ್ಟ್ನ ಶುಷ್ಕ ಕೋಶಕ್ಕೆ ಚಿತ್ರದಲ್ಲಿರುವಂತೆ ಜೋಡಿಸಿದೆ. ಹಾಗಾದರೆ ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ 44 0.25 ಆಂಪಿಯರ್ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಡಿ = 0.25 ಆಂಪಿಯರ್. 45, ಫ್ಲೇಮಿಂಗನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು. ಎ ವಾಹಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು. ಎಲೆಕ್ಟ್ರಿಕ್ ಕರೆಂಟ್ ಇಂಡ್ಯೂಸ್ಡ್ ಇನ್ ಅ ಕಂಡಕ್ಟರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್, ಕೋಷ್ಟಕವನ್ನು ಗಮನಿಸಿ. ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚು? ಎ ಕ್ಯೂ, ಬಿ ಎಸ್, ಸಿ ಆರ್, ಡಿ ಪಿ. ಸೊ 46 ಆಪ್ಷನ್ ಬಿ ಎಸ್ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ತಾಮ್ರದ ಆಯತಾಕಾರದ ಸುರುಳಿಯನ್ನ ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗ್ತದೆ. ಎ 2 ಸುತ್ತುಗಳಿಗೊಮ್ಮೆ, ಬಿ 1 ಸುತ್ತಿಗೊಮ್ಮೆ, ಸಿ ಅರ್ಧ ಸುತ್ತಿಗೊಮ್ಮೆ, ಡಿ 4ನೇ 1 ಸುತ್ತಿಗೊಮ್ಮೆ. ಸೊ 47 ಅರ್ಧ ಸುತ್ತಿಗೊಮ್ಮೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎಸ್ ಜೈವಿಕ ಅನಿಲದ ಪ್ರಧಾನ ಘಟಕ ಕೇಳಿದರೆ 48. ಸೊ ಎ ಈಥೇನ್, ಬಿ ಮೀಥೇನ್, ಸಿ ಬ್ಯೂಟೇನ್, ಡಿ ಪ್ರೋಪೇನ್, ಬಿ ಮೀಥೇನ್ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಅ ಮೇಜರ್ ಕಂಪೋನೆಂಟ್ ಆಫ್ ಬಯೋಗ್ಯಾಸ್ ಈಸ್ ಆಪ್ಷನ್ ಬಿ, ಮೀಥೇನ್. ನೆಕ್ಸ್ಟ್, ನಿಮ್ನ ಮಸೂರದ ಒಂದು ಗುಣ ಇದು ಅಂತ ಕೇಳಿದ್ದಾರೆ. ಆಯ್ಕೆಗಳಿದಾವೆ. ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸ್ತದ, ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ, ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿವೆ, ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸ್ತದೆ. ಸೊ 49 ಇದೆ. 49 ಆಪ್ಷನ್ ಎ, ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸ್ತದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬ್ ಅನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 0.50 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸಿದರೆ ಬಲ್ಬ್ನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ 110 ಇದೇನು ವ್ಯಾಟ್ ಅಲ್ಲ, ಅದು ರೈಟ್ ಆನ್ಸರ್. 110 ವ್ಯಾಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಓಕೆ. 51, ವಿದ್ಯುತ್ ಮಂಡಲದಲ್ಲಿ ಅಮ್ಮಿಮೀಟರ್ನ ಕಾರ್ಯವನ್ನು ಕೇಳಿದ್ದಾರೆ. ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖಗೊಳಿಸುತ್ತದೆ, ವಿದ್ಯುತ್ ಪ್ರವಾಹದ ದರ ಅಳೆಯುತ್ತದೆ, ವಿದ್ಯುತ್ ಉಪಕರಣಗಳನ್ನು ರಕ್ಷಿಸುತ್ತದೆ, ವಿಭವಾಂತರವನ್ನು ಅಳಿತದೆ. ಸೊ 51 ಆಪ್ಷನ್ ನಂಬರ್ ಬಿ, ವಿದ್ಯುತ್ ಪ್ರವಾಹದ ದರವನ್ನು ಅಳಿತದೆ ಅಂತಕ್ಕಂಥದ್ದು ರೈಟ್ ಆನ್ಸರ್.
ಮೀಸರ್ಸ್ ರೇಟ್ ಆಫ್ ಇಲೆಕ್ಟ್ರಿಕ್ ಕರೆಂಟ್ ಅಂತಕ್ಕಂಥದ್ದು ರೈಟ್ ಆಪ್ಷನ್ ಇತ್ತು 51. ನೆಕ್ಸ್ಟ್, ಒಂದು ವಸ್ತುವಿನ ವಿದ್ಯುತ್ ರೋಧಶೀಲತೆಯು ಹೆಚ್ಚಾದಂತೆ ಅದರ ಎ ರೋಧ ಕಡಿಮೆ ಆಗ್ತದೆ, ಬಿ ವಾಹಕತೆ ಹೆಚ್ಚಾಗ್ತದೆ, ಸಿ ದ್ರವಣ ಬಿಂದು ಕಡಿಮೆ ಆಗ್ತದೆ, ಡಿ ರೋಧ ಹೆಚ್ಚಾಗ್ತದೆ. 52 ಆಪ್ಷನ್ ಡಿ ರೋಧ ಹೆಚ್ಚಾಗ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಓಕೆ, ರೆಸಿಸ್ಟೆನ್ಸ್ ಇನ್ಕ್ರೀಸಸ್. 53, ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋಗುವಾಗ ಬಾಗ್ತದೆ. ಇದನ್ನ ಏನಂತ ಕರೀತಾರೆ? ಬೆಳಕಿನ ವಕ್ರೀಭವನ, ಬೆಳಕಿನ ಪ್ರತಿಫಲನ, ಬೆಳಕಿನ ಆಂತರಿಕ ಪ್ರತಿಫಲನ, ಬೆಳಕಿನ ಪಾರ್ಶ್ವ ಪರಿವರ್ತನೆ. ಆಪ್ಷನ್ ಎ ಬೆಳಕಿನ ವಕ್ರೀಭವನ ಅಂತ ಕರೀತಾರೆ, ರಿಫ್ಲೆಕ್ಷನ್ ಆಫ್ ಲೈಟ್. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಲಕ್ಷಣ ಅಲ್ಲ ಅಂತ ಇದೆ? ಎ ಕಾಂತೀಯ ಬಲರೇಖೆಗಳು ದ್ರವಗಳ ಬಳಿ ದಟ್ಟವಾಗಿವೆ, ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲವಾಗಿವೆ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ, ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಅಂತ ಕೇಳಿದರೆ, ಸೊ 54 C1 ಇಸ್ ದ ರೈಟ್ ಆನ್ಸರ್. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಅಂತಕ್ಕಂಥದ್ದು ತಪ್ಪಿದೆ. ನೆಕ್ಸ್ಟ್ ಕ್ವಶನ್, ತಾಮ್ರವನ್ನು ಗಾಳಿಯಲ್ಲಿ ದೀರ್ಘಕಾಲದವರೆಗೆ ಇರಿಸಿದಾಗ ಹಸಿರು ಪದರವನ್ನ ಪಡೆದುಕೊಳ್ಳುತ್ತದೆ, ಯಾಕೆಂದರೆ ಅದು ಪ್ರತಿವರ್ತಿಸುವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಸಲ್ಫರ್ನೊಂದಿಗೆ, ನೈಟ್ರೋಜನ್ದೊಂದಿಗೆ, ತೇವಪೂರಿತ ಆಕ್ಸಿಜನ್ದೊಂದಿಗೆ, ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ. ಸೊ 55 ಆಪ್ಷನ್ ಡಿ ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಬೆನ್ಜಿನ್ ಅನುರಚನೆಯಲ್ಲಿರ್ತಕ್ಕಂಥ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆಗಳು ಕ್ರಮವಾಗಿ 6 ಮತ್ತು 6, 9 ಮತ್ತು 3, 7 ಮತ್ತು 5, 3 ಮತ್ತು 9. ಸೊ 56 ಇದೆ. 56 ಬಿ 9 ಮತ್ತು 3 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 57, ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ? ಎ ಹೈಡ್ರೋಜನ್, ಬಿ ಕ್ಲೋರಿನ್, ಸಿ ನೈಟ್ರೋಜನ್ ಡೈಆಕ್ಸೈಡ್, ಡಿ ಕಾರ್ಬನ್ ಡೈಆಕ್ಸೈಡ್. ಸೊ 57 ಆಪ್ಷನ್ ನಂಬರ್ ಡಿ ಕಾರ್ಬನ್ ಡೈಆಕ್ಸೈಡ್ ಇಸ್ ದ ರೈಟ್ ಆನ್ಸರ್. 58, ಸೈಕ್ಲೋಪ್ರೋಪೇನ್ ಮತ್ತು ಪ್ರೋಪೀನ್ಗಳೆರಡರ ಸಾಮಾನ್ಯ ಅಣುಸೂತ್ರ ಕೇಳಿದ್ದಾರೆ. C3H6, C3H8, C3H4 ಮತ್ತು C2H6 ಅಂತ ಇದೆ. ಸೊ 58 ಅಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ ಎ C3H6 ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 59. ಓಕೆ, ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸತಕ್ಕಂಥ ವಸ್ತು ಯಾವುದು? ಸೋಡಿಯಂ ಕ್ಲೋರೈಡ್ ದ್ರಾವಣ, ನಿಂಬೆ ರಸ, ಶುದ್ಧ ನೀರು, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಅಂತ ಕೇಳಿದ್ದಾರೆ. ಸೊ 59 ಆಪ್ಷನ್ ನಂಬರ್ ಡಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ. 60, ಈ ಕೆಳಗಿನವುಗಳಲ್ಲಿ ಉಭಯವರ್ತಿ ಆಕ್ಸೈಡ್ ಅಂತ ಕೇಳಿದ್ದಾರೆ. ಸೋಡಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್, ಪೊಟ್ಯಾಸಿಯಂ ಆಕ್ಸೈಡ್. ಸೊ 60 ಆಪ್ಷನ್ ನಂಬರ್ ಬಿ ಸತುವಿನ ಆಕ್ಸೈಡ್ ಇಸ್ ದ ರೈಟ್ ಆನ್ಸರ್, ಜಿಂಕ್ ಆಕ್ಸೈಡ್. 61, ತಾಮ್ರ ಮತ್ತು ತವರನಿಂದಾಗಿರ್ತಕ್ಕಂಥ ಮಿಶ್ರಲೋಹ ಅಂತ ಕೇಳಿದ್ದಾರೆ. ಸೊ ಅದು ಆಪ್ಷನ್ ಎ ಹಿತ್ತಾಳೆ, ಆಪ್ಷನ್ ಬಿ ಬೆಸುಗೆ ಲೋಹ, ಆಪ್ಷನ್ ಸಿ ಕಂಚು, ಆಪ್ಷನ್ ಡಿ ಕಲೆರಹಿತ ಉಕ್ಕು, ಆಪ್ಷನ್ ಸಿ ಕಂಚು, ಸಿ ಬ್ರೋಂಜ್ ಇಸ್ ದ ರೈಟ್ ಆನ್ಸರ್. 62, ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಪ್ರವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿಯಾಗತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಗುಣ ಯಾವುದು? ಎ ಆಮ್ಲೀಯ, ಬಿ ಲೋಹೀಯ, ಸಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ, ಡಿ ಪ್ರತ್ಯಾಮ್ಲೀಯ. ಸೊ ಸರಿ ಉತ್ತರ ಇತ್ತು ಎ ಆಮ್ಲೀಯ ಅಂತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 63. 3 ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಕ್ರಮದಲ್ಲಿ ಬರೆದಾಗ ಅವುಗಳ ಮಧ್ಯದಲ್ಲಿ ಧಾತುವಿನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಗಳ ಸರಾಸರಿಗೆ ಸಮ ಅಂತ ಕೇಳಿದ್ದಾರೆ. ಎ ಡೊಬರೈನರ್, ಬಿ ಮೆಂಡಲೀವ್, ಸಿ ಹೆನ್ರಿ ಮೋಸ್ಲೆ, ಡಿ ನ್ಯೂಲ್ಯಾಂಡ್ಸ್ ಅಂತ ಇದೆ. ಸೊ ರೈಟ್ ಆಪ್ಷನ್ಸ್ ಏನಪ್ಪ ಅಂತಂದ್ರೆ ಡೊಬರೈನರ್ ತ್ರಯದ ನಿಯಮಗಳು ಅಂತ ಕರೀತಾರಲ್ಲ. ಸೊ ಎ ಇಸ್ ದ ರೈಟ್ ಆಪ್ಷನ್ಸ್. ನೆಕ್ಸ್ಟ್ ಕ್ವಶನ್,
ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಂಡುತ್ತದೆ. ಕಾರ್ಬನ್ನ ಈ ಅನನ್ಯ ಗುಣಕ್ಕೆ ಏನಂತಾರೆ? ಎ ಸಾಬೂನೀಕರಣ, ಬಿ ಕೆಟನೀಕರಣ, ಸಿ ಹೈಡ್ರೋಜನೀಕರಣ, ಡಿ ಎಸ್ಪರೀಕರಣ. ಸೊ ಬಿ ಕೆಟನೀಕರಣ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ನೆಕ್ಸ್ಟ್ 65ಗೆ ಹೋದರೆ ಇವುಗಳಲ್ಲಿ ಅನುರೂಪ ಶ್ರೇಣಿಯಲ್ಲಿರ್ತಕ್ಕಂಥ ಸಂಯುಕ್ತಗಳ ಗುಂಪನ್ನು ಕೇಳಿದ್ದಾರೆ. ಎ C4C2H6C3H8, ಬಿ CH4C2H4 C2H2, ಸಿ CH4CH3OH HCHO, ಡಿ C2H2 C3H6 C4H10. ಸೊ ಆಪ್ಷನ್ ಎ CH4 C2H6 C3H8 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಓಕೆ, ನೆಕ್ಸ್ಟ್ ಕ್ವಶನ್. ಆಧುನಿಕ ಆವರ್ತ ಕೋಷ್ಟಕದಲ್ಲಿರ್ತಕ್ಕಂಥ ಆವರ್ತಗಳ ಮತ್ತು ಗುಂಪುಗಳ ಸಂಖ್ಯೆಯು ಕ್ರಮವಾಗಿ ಎಷ್ಟಿದೆ ಅಂತ ಕೇಳಿದ್ದಾರೆ. ಎ 7 ಮತ್ತು 18, ಬಿ 7 ಮತ್ತು 9, ಸಿ 18 ಮತ್ತು 7, ಡಿ 7 ಮತ್ತು 9 ಮತ್ತು 7 ಅಂತ ಇದೆ. ಸೊ ಎ 7 ಮತ್ತು 18 ಅಂತಕ್ಕಂಥದ್ದು ಸರಿಯಾದ ಉತ್ತರವಿತ್ತು. 66 ಆಪ್ಷನ್ ನಂಬರ್ ಎ. ಸಸ್ಯಗಳಲ್ಲಿ ಅಬಿಸಿಕ್ ಆಮ್ಲದ ಪ್ರಮುಖ ಕಾರ್ಯ ಕೇಳಿದ್ದಾರೆ. ಎ ಕೋಶಗಳ ಉದ್ದ ಹೆಚ್ಚಿಸುವುದು, ಬಿ ಸಸ್ಯದ ಬೆಳವಣಿಗೆ ಪ್ರತಿಬಂಧಿಸುವುದು, ಸಿ ಕೋಶ ವಿಭಜನೆ ಉತ್ತೇಜಿಸುವುದು, ಡಿ ಕಾಂಡದ ಬೆಳವಣಿಗೆ ಉತ್ತೇಜಿಸುವುದು. ಸೊ 67 ಆಪ್ಷನ್ ಬಿ ಸಸ್ಯದ ಬೆಳವಣಿಗೆ ಪ್ರತಿಬಂಧಿಸುವುದು ಇಸ್ ದ ರೈಟ್ ಆನ್ಸರ್. 68 ಈ ಕೆಳಗಿನವುಗಳಲ್ಲಿ ಹೂ ಬಿಡುವ ಸಸ್ಯಗಳ ಮತ್ತು ಮಾನವರ ಸಂತಾನೋತ್ಪತ್ತಿ ವ್ಯವಸ್ಥೆಗಳೆರಡಲ್ಲೂ ಕಂಡುಬರತಕ್ಕಂಥ ಸಾಮಾನ್ಯ ಭಾಗವನ್ನು ಕೇಳಿದ್ದಾರೆ. ಎ ವೀರ್ಯನಾಳ, ಬಿ ಪರಾಗಕೋಶ, ಸಿ ಅಂಡಾಶಯ, ಡಿ ಶಲಾಕ ನಳಿಕೆ ಅಂತ ಇದೆ. 68 ಆಪ್ಷನ್ ಸಿ ಅಂಡಾಶಯ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಅನುವಂಶೀಯವಾಗುವ ಗುಣ ಯಾವುದು ಅಂತ ಕೇಳಿದ್ದಾರೆ. ಎ ಹಸಿವಿನ ಕಾರಣದಿಂದ ಜೀವಿಯ ತೂಕ ಕಡಿಮೆಯಾಗೋದು, ಇಲಿಗಳ ಬಾಲವನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆಯುವುದು, ಕ್ರೀಡಾಪಟುಗಳಲ್ಲಿ ಸ್ನಾಯುಗಳ ಬೆಳವಣಿಗೆ ಆಗೋದು, ಕಿವಿ ಹಾಲಿಯ ವಿಧ ಅಂತ ಕೇಳಿದ್ದಾರೆ. ಸೊ 69 ಆಪ್ಷನ್ ಡಿ ಕಿವಿ ಹಾಲಿಯ ವಿಧ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 70 ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ಸಾಗಿಸ್ತಕ್ಕಂಥ ರಕ್ತನಾಳಗಳು ಏನಂತ ಕರೀತಾರೆ. ಎ ಅಪಧಮನಿಗಳು, ಬಿ ಲೋಮನಾಳಗಳು, ಸಿ ಅಭಿಧಮನಿಗಳು, ಡಿ ಪುಪ್ಪುಸುಕ ಅಪಧಮನಿಗಳು. ಸೊ 70 ಆಪ್ಷನ್ ಸಿ ಅಭಿಧಮನಿಗಳು ವೇನ್ಸ್ ಅಂತ ಕರೀತಾರೆ. ಇದು ಸರಿ ಉತ್ತರ ಇತ್ತು. 71 ಈ ಪ್ರಕ್ರಿಯೆಯಿಂದ ಸಸ್ಯಗಳು ಹೆಚ್ಚಿನ ನೀರನ್ನು ಹೊರಹಾಕ್ತವೆ. ಎ ದ್ಯುತಿ ಸಂಶ್ಲೇಷಣೆ, ಬಿ ಬಾಷ್ಪ ವಿಸರ್ಜನೆ, ಸಿ ಉಸಿರಾಟ, ಡಿ ವಸ್ತು ಸ್ಥಾನಾಂತರಣ. ಸೊ ಬಿ ಬಾಷ್ಪ ವಿಸರ್ಜನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 71 ಬಿ. 72 ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಮೂತ್ರ ಹರಿತಕ್ಕಂಥ ಸರಿಯಾದ ಮಾರ್ಗವನ್ನು ಕೇಳಿದ್ದಾರೆ. ಎ ಮೂತ್ರಪಿಂಡ, ಮೂತ್ರನಾಳ, ಮೂತ್ರದ್ವಾರ, ಮೂತ್ರಕೋಶ, ಬಿ ಮೂತ್ರಪಿಂಡ, ಮೂತ್ರಕೋಶ, ಮೂತ್ರದ್ವಾರ, ಮೂತ್ರನಾಳ, ಸಿ ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಮೂತ್ರದ್ವಾರ, ಡಿ ಮೂತ್ರಕೋಶ, ಮೂತ್ರಪಿಂಡ, ಮೂತ್ರನಾಳ, ಮೂತ್ರದ್ವಾರ. ಸೊ 72 ಆಪ್ಷನ್ ನಂಬರ್ ಸಿ ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಮೂತ್ರದ್ವಾರ ಇಸ್ ದ ರೈಟ್ ಆನ್ಸರ್. ಕಿಡ್ನಿ, ಯುರಿಟೆರಾ, ಯುರಿನರಿ ಬ್ಲಾಡರ್ ಅಂಡ್ ಯುರಿಥ್ರಾ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳಂತ ಕೇಳಿದ್ದಾರೆ. ಎ ಮರುಭೂಮಿಗಳು, ಬಿ ನದಿಗಳು, ಸಿ ಸಾಗರಗಳು, ಡಿ ಅರಣ್ಯಗಳು. ಸೊ ಅರಣ್ಯಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಅರಣ್ಯಗಳು ಮತ್ತು ವನ್ಯಜೀವಿಗಳು. ಸೊ 74 ಸಸ್ಯಗಳ ಹೂವಿನಲ್ಲಿ ಅಂಡಾಣುಗಳ ಕಡೆಗೆ ಪರಾಗ ರೇಣುವಿನ ನಳಿಕೆಗಳು ಬೆಳೀತವೆ. ಇದನ್ನೇನಂತ ಕರೀತಾರೆ. ಎ ರಾಸಾಯನಿಕ ಅನುವರ್ತನೆ, ಬಿ ದ್ವಿತೀಯ ಅನುವರ್ತನೆ, ಸಿ ಗುರುತ್ವಾನುವರ್ತನೆ, ಡಿ ಜಲಾನುವರ್ತನೆ. ಎ ರಾಸಾಯನಿಕ ಅನುವರ್ತನೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಿತ್ತು. 74 ಎ. 75 ಈ ಕೆಳಗಿನವುಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗ್ತಕ್ಕಂಥ ವಸ್ತುಗಳನ್ನು ಮಾತ್ರ ಒಳಗೊಂಡಿರೋ ಗುಂಪು ಕೇಳಿದ್ದಾರೆ. ಎ ಪಾಲಿಥೀನ್ ಮರ ಚರ್ಮ, ಬಿ ಚರ್ಮ ಮಾರ್ಜಕ ಪ್ಲಾಸ್ಟಿಕ್, ಸಿ ಮರ ಹುಲ್ಲು ಚರ್ಮ, ಡಿ ಕಾಗದ ಬೆಕಲೈಟ್ ಹುಲ್ಲು. ಸೊ ಸರಿ ಉತ್ತರ ಇತ್ತು. 75 ಆಪ್ಷನ್ ಸಿ ಮರ ಹುಲ್ಲು ಚರ್ಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 76 ಬಾಯಲ್ಲಿ ನೀರುವಿಕೆ ಮತ್ತು ರಕ್ತದೊತ್ತಡಗಳಂತ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸತಕ್ಕಂಥ ಮಾನವನ ಮಿದುಳಿನ ಭಾಗ ಕೇಳಿದ್ದಾರೆ. ಎ ಪಾನ್ಸ್, ಬಿ ಮೆಡುಲ್ಲಾ, ಸಿ ಮಹಾಮಸ್ತಿಷ್ಕ, ಡಿ ಅನುಮಸ್ತಿಷ್ಕ. ಸೊ 76 ಬಿ ಮೆಡುಲ್ಲಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 77 ಈ ಕೆಳಗಿನವುಗಳಲ್ಲಿ ಯಾವುದು ಮಾನವರ ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಲ್ಲ ಅಂತ ಕೇಳಿದ್ದಾರೆ. ಎ ಅಂಡಾಶಯ,
ಬಿ ಗರ್ಭಕೋಶ, ಸಿ ವೀರ್ಯನಾಳ, ಡಿ ಅಂಡನಾಳ. 77 ಆಪ್ಷನ್ ಸಿ ವೀರ್ಯನಾಳ ಇಸ್ ದ ರೈಟ್ ಆನ್ಸರ್. 78 ಜಲಕೊಯ್ಲು ರಚನೆಗಳನ್ನು ನಿರ್ಮಿಸುವ ಪ್ರಮುಖ ಉದ್ದೇಶವನ್ನು ಕೇಳಿದ್ದಾರೆ. ಎ ಮಳೆ ನೀರನ್ನು ಭೂಮಿಯ ಮೇಲ್ಮೈಯಲ್ಲಿ ಹಿಡಿದಿಟ್ಟುಕೊಳ್ಳಲು, ಬಿ ನೀರಾವರಿಗಾಗಿ ನೀರನ್ನು ಬಳಸಲು, ಸಿ ಮೀನುಗಳ ಕೃಷಿಗೆ ನೀರನ್ನು ಬಳಸಲು, ಡಿ ಅಂತರ್ಜಲವನ್ನು ಮರುಭರ್ತಿ ಮಾಡಲು. ಸೊ ಆಪ್ಷನ್ ಎ 78 ಎ ಮಳೆ ನೀರನ್ನು ಭೂಮಿಯ ಮೇಲೆ ಹಿಡಿದಿಟ್ಟುಕೊಳ್ಳಲು, ಹೋಲ್ಡ್ ರೈನ್ ವಾಟರ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್, ಶುದ್ಧ ಎತ್ತರದ ಬಟಾಣಿ ಸಸ್ಯವನ್ನು ಕುಬ್ಜ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಶುದ್ಧ ಎತ್ತರದ ಬಟಾಣಿ ಸಸ್ಯಗಳಿಗೆ ಕುಬ್ಜ ಸಸ್ಯಗಳ ಅನುಪಾತವನ್ನು ಕೇಳಿದ್ದಾರೆ. 3:1, 1:1, 1:3, 2:1, 3:1. 79 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಕ್ವಶನ್, ಬಾವಲಿ ಮತ್ತು ಪಾರಿವಾಳಗಳ ರೆಕ್ಕೆಗಳು ಇವುಗಳಿಗೆ ಉದಾಹರಣೆಯಾಗಿದೆ. ಎ ಕಾರ್ಯಾನುರೂಪಿ ಅಂಗಗಳು, ಬಿ ವೆಸ್ಟಿಜಿಯಲ್ ಅಂಗಗಳು, ಸಿ ರಚನಾನುರೂಪಿ ಅಂಗಗಳು, ಯಾ ಡಿ ಹೊಂದಾಣಿಕೆಯ ಅಂಗಗಳು. ಸೊ ಬಾವಲಿಗಳು ಮತ್ತು ಪಾರಿವಾಳಗಳ ರೆಕ್ಕೆಗಳು ಅವು ಕಾರ್ಯಾನುರೂಪಿ ಅಂಗಗಳಿಗೆ ಉದಾಹರಣೆಗಳಾಗಿದ್ದಾವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು ವಿಜ್ಞಾನದ 2ನೇ ಪತ್ರಿಕೆಯ ಮಾದರಿ ಕೀ ಉತ್ತರಗಳು. ಸಮಾಜ ವಿಜ್ಞಾನನೂ ಕೂಡ ಕೆಲವೇ ಕ್ಷಣಗಳಲ್ಲಿ ಅಪ್ಲೋಡ್ ಅನ್ನು ಮಾಡ್ತೀವಿ. ದಯವಿಟ್ಟು ತಾವುಗಳು ಸಬ್ಸ್ಕ್ರೈಬ್ ಆಗಿ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ.